ಪಂಚಮಸಾಲಿ ಹೋರಾಟಕ್ಕೆ ಈಗಾಗಲೇ ಕರೆ ಕೊಡಲಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಶಾಸಕರನ್ನ ವಿಜಯೇಂದ್ರ ಕಾಶೆಂಪುರ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಪಂಚಮಸಾಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ, ನಿಮ್ಮ ಬೆಂಬಲ ಇದೆಯಾ? ನನ್ನ ಬೆಂಬಲ ಇಲ್ಲ. ಇದು ಯತ್ನಾಳ ಬಚಾವೋ ಆಂದೋಲನ ಹೋರಾಟ. ಇದು ಪಂಚಮಸಾಲಿ ಮೀಸಲಾತಿಗಾಗಿ ಹೋರಾಟ ನಡೆದಿಲ್ಲ. ಒಂದು ಪಕ್ಷದ ಸೀಮಿತವಾಗಿ ನಡೆದಂತ ಹೋರಾಟಕ್ಕೆ ನಮ್ಮ ಬೆಂಬಲ ಇಲ್ಲ. ಪಕ್ಷಾತೀತ ಹೋರಾಟವನ್ನ ಇವತ್ತೇ ಮಾಡಿದ್ರೆ ನಾವೆಲ್ಲರೂ ಸಿದ್ಧಿದ್ದೀವಿ. ಆದರೆ ಪೂಜ್ಯರು ಯತ್ನಾಳನ ಕೈಗೊಂಬೆ ಆಗಿ ಇವತ್ತು ಈ ಹೋರಾಟವನ್ನ ಯತ್ನಾಳ ಬಚಾವ್ ಮಾಡೋದಕ್ಕೆ ಈ ಒಂದು ಜನಶಕ್ತಿಯನ್ನ ಪ್ರದರ್ಶನ ಮಾಡಕ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಬೆಂಬಲ ಇಲ್ಲ. ಈಗ ಪೂಜ್ಯರೇ ಕರೆ ಕೊಟ್ಟಿದ್ದಾರೆ, ಶ್ರೀಗಳೇ ಕರೆ ಕೊಟ್ಟಿರುವಂತದ್ದು, ಯಾಕೆ ಈ ರೀತಿ ಅಂತ ಹೇಳಿ? ಯಾರಿಗೆ ಕರೆ ಕೊಟ್ಟರು, ಯಾರಿಗೆ ಕರೆದ್ಬಿಟ್ಟು ವಿಚಾರ ಮಾಡಿದ್ರು, ಯಾರು ಇದನ್ನ ನಿಗದಿ ಮಾಡಿದ್ರು ಅನ್ನೋದು ಬಹಳ ಮುಖ್ಯ. ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ, ಆ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಕಳೆದ ಬಾರಿ ನಡೆದಂತ 2.5 ವರ್ಷದ ಹೋರಾಟದಲ್ಲಿ ನಾನು ಎಲ್ಲ ಕಡೆ ಮುಂಚೂಣಿಯಲ್ಲಿದ್ದೆ. ಈಗ ಕಳೆದ 6 ತಿಂಗಳ ನಡೆದಂತ ಹೋರಾಟ ಏನಿದೆ, ಇದು ಸ್ವಾಮೀಜಿಯವರು ಯತ್ನಾಳ್ ಅವರ ರಾಜಕೀಯ ಅಸ್ತಿತ್ವ ಪರಿಸ್ಥಿತಿ ಬಂದಾಗ ಈ ಒಂದು ಪ್ರದರ್ಶನ ಮಾಡಿ ಆ ಪಕ್ಷವನ್ನು ಎದುರಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಯತ್ನಾಳ ಬಚಾವ ಹೋರಾಟ ನಡೆದಿದೆ.